ಆಧ್ಯಾತ್ಮ ಅನ್ನೋದು ಸತ್ಯ ದರ್ಶನ, ಅಂದರೆ ವಾಸ್ತವಿಕಕ್ಕೆ ಹತ್ರ ಇರೋದು ಆಧ್ಯಾತ್ಮ ಅಂದರೆ. ರಿಯಾಲಿಟಿ ಏನಿರುತ್ತಲ್ಲ, ನಿಮಗೆ ರಿಯಾಲಿಟಿ ಸತ್ಯ ತೋರಿಸುತ್ತೆ. ಹೇಳ್ತಾರಲ್ಲ, ನೀವು ತಪಸ್ಯದ ಕಾವು, ಆ ಕಾವಲ್ಲಿ ನಾನು ಇನ್ನೂ ಬೇತಾನೆ ಇದ್ದೀನಿ. ಸೊ ಅದು ಬೆಂದಷ್ಟು ಸುಟ್ಟೋಗಳಂತೂ ಅಲ್ಲ ನಾನು. ಈಗ ಆಲ್ರೆಡಿ ನಿಶಾ ಯೋಗೇಶ್ವರಿಗೆ 35 ವರ್ಷ ಆಯಿತು. ಮದುವೆ ಯಾವಾಗ? ನಾನು ಬೇಕಾಗಿದೆ ಒಂದಷ್ಟು ಬೇರೆ ರೀತಿಯಲ್ಲಿ ಆಯ್ಕೆಗಳನ್ನ ಮಾಡ್ಕೊಂಡಿದ್ರೆ ಲೈಫಲ್ಲಿ, ಇವತ್ತಂದ್ರೆ ತುಂಬ ದುಡ್ಡು ಇರ್ತಿತ್ತು. ಎಷ್ಟು ಜನ ಇವತ್ತು ಹೆಣ್ಮಕ್ಳು ಅವರ ಮುಖ್ಯವಾದ ಕಾರಣ ಏನು ಗೊತ್ತಾ ಮದುವೆ ಆಗೋಕ್ಕೆ? ತಂದೆ ತಾಯಿ ಜೊತೆಲಿ ಇರೋಕ್ಕಾಗ್ತಾ ಇಲ್ಲ. ಆಧ್ಯಾತ್ಮ ಅಂದರೆ ಏನು ನಿಮ್ಮ ಪ್ರಕಾರ? ಅದನ್ನ ಹೇಗೆ ಜನಸಾಮಾನ್ಯರು ಅಳವಡಿಸ್ಕೋಬೇಕು ತಮ್ಮ ಲೈಫಲ್ಲಿ? ಆಧ್ಯಾತ್ಮ ಅನ್ನೋದು ಎಲ್ಲೋ ಒಂದು ಕಡೆ ಪುಸ್ತಕದಲ್ಲಿ ಇಲ್ಲ ಯಾವುದೋ ಒಂದು ಆಶ್ರಮಕ್ಕೆ ಹೋಗಿ ಅಂತ ಕಲಿಯುವಂಥ ಒಂದು ವಿಚಾರಗಳಲ್ಲ. ಆಧ್ಯಾತ್ಮ ಅನ್ನೋದು ಸತ್ಯ ದರ್ಶನ, ಅಂದರೆ ವಾಸ್ತವಿಕಕ್ಕೆ ಹತ್ರ ಇರೋದು ಆಧ್ಯಾತ್ಮ ಅಂದರೆ. ರಿಯಾಲಿಟಿ ಏನಿರುತ್ತಲ್ಲ, ನಿಮಗೆ ರಿಯಾಲಿಟಿ ಸತ್ಯ ತೋರಿಸುತ್ತೆ ಅಲ್ವಾ? ಆ ಸತ್ಯನ ನಾವು ನಮ್ಗೆ ಗ್ರಹಿಸೋಕ್ಕೆ ನಮ್ಗೆ ಶಕ್ತಿ ಇರಬೇಕದು. ಆ ಸತ್ಯನ ನಾವು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ, ಅದನ್ನು ನಾವು ನುಂಗಿ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಕ್ಕೆ, ಜೀರ್ಣ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಶಕ್ತಿ ಇರಬೇಕು. ಅದು ಆಧ್ಯಾತ್ಮ. ಫಾರ್ ಎಕ್ಸಾಂಪಲ್, ಸಿಂಪಲ್, ನಾವು ಹೇಳ್ತೀವಿ ಇಲ್ಲ ಒಳ್ಳೆ ಕೆಲಸ ಮಾಡಬೇಕು, ತುಂಬ ಬೇಸಿಕ್. ಒಳ್ಳೆ ಕೆಲಸ ಅಂದರೆ ಏನು? ಇನ್ನೊಬ್ರಿಗೆ ಅದನ್ನ ದುಃಖ ಆಗಬಾರ್ದು. ಆದರೆ ನಾವು ಮಾಡ್ತೀವ? ಈಗ ಆಚೆ ಹೋಗ್ತೀವಿ, ಯಾರೋ ಒಬ್ಬರು ಸಿಟ್ಟಲ್ಲಿರ್ತಾರೆ, ಅವ್ರು ಗುರಾಯಿಸ್ಬಿಟ್ಟು ಅವನ್ನ ಮಾತಾಡ್ತಾರೆ. ಉಲ್ಟಾ ನಾವೇನು ಮಾಡ್ತೀವಿ? ಏನ್ರಿ ಅಂತ ನಾವು ವಾಪಸ್ ಗುರಾಯಿಸ್ತೀವಿ. ನಾವಲ್ಲಿ ಏನು ಒಂದು ಸೆಕೆಂಡ್ ಅರ್ಥ ಮಾಡ್ಕೊಳ್ಳಲ್ಲ ಅಂತಂದರೆ, ಅವರು ಏನೋ ಒತ್ತಡದಲ್ಲಿ ಇರಬಹುದು, ಅವರೇನೋ ಪ್ರೆಷರಲ್ಲಿ ಇರಬಹುದು. ಲೆಟ್ ಮೀ ಬಿ ಕೈಂಡರ್, ಓಕೆ, ಅಷ್ಟೇ. ಒಂದು ಸಣ್ಣ ಕೆಲಸ ನಾವು ಮಾಡೋಕ್ಕಾಗಲ್ಲ. ಸೊ ಆಧ್ಯಾತ್ಮ ತುಂಬ ದೂರದ ವಿಷಯ ಅಲ್ಲ, ಸಣ್ಣ ಸಣ್ಣ ವಿಷಯದಲ್ಲಿದೆ ಆಧ್ಯಾತ್ಮ. ನೀವು ಸುತ್ತಮುತ್ತರೋಗಿ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡ್ತೀವ? ಇಲ್ಲ, ಅಸೂಯೆ. ಒಬ್ಬರು ಬೆಳೀತಾ ಇದ್ದಾರೆ ಅಂತ ನೋಡಿದ್ರೆ, ಒಬ್ಬರು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ನೋಡಿದ್ರೆ, ಒಬ್ಬರು ಜಾಸ್ತಿ ಚಿನ್ನ ಹಾಕ್ಕೊಂಡಿದ್ದಾರೆ ಅಂತ ನೋಡಿದ್ರೆ, ಇಲ್ಲ ಒಬ್ಬರು ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ಬೆಳೆದಿದೆ ಅಂತ ನೋಡಿದ್ರೆ ತಡ್ಕೊಳಕ್ಕಾಗಲ್ಲ. ಸೊ ನಾವು ಆಧ್ಯಾತ್ಮದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಹತ್ರ ಯೋಗ್ಯತೆಯೇ ಇಲ್ಲ. ಯಾರಿಗೂ ನೋವಾಗದಂತೆ ಎಲ್ಲರ ಜೊತೆ ಚೆನ್ನಾಗಿದ್ಕೊಂಡು ಒಳ್ಳೇದು ಮಾಡ್ಕೊಂಡು ಬದುಕೋದೆ ಆಧ್ಯಾತ್ಮ ಅಂತ ಹೇಳ್ತಾರೆ. ಹೌದು, ಸಿಂಪಲ್. ನಿಮ್ಮಿಂದ ಬೇರೆ ತೊಂದರೆ ಆಗಬಾರ್ದು. ಯಾವ ಆಧ್ಯಾತ್ಮ ಪರಂಪರೆಯನ್ನು ಪಾಲಿಸ್ತೀರಾ ನೀವು? ಅಂದ್ರೆ ಈಗ ಸುಮಾರು ಸೊಸೈಟಿಯಲ್ಲಿ ಇದೆಯಲ್ಲ, ಇಲ್ಲ ನನ್ಗೆ ಯಾವ್ದು ಸರಿ ಅನ್ಸುತ್ತೆ. ಇಂಜಿನಿಯರಿಂಗ್ ಅಂತ ಇರ್ಬೋದು, ರವಿಶಂಕರ್ ನಾನು ಆ ಥರ ಯಾರ್ದು ಪಾಲಿಸ್ತಾ ಇಲ್ಲ. ನನ್ನದೇ ಒಂದಷ್ಟು ಅನುಭವಗಳೇನಿದೆ ಅದ್ರ ಬಗ್ಗೆ ನಾನೇ ಒಂದಷ್ಟು ಚಿಂತನೆಗಳನ್ನ ಮಾಡಿ, ನನ್ಗೆ ಯಾವುದು ಸರಿ ಅನಿಸುತ್ತೋ, ಯಾವುದು ಅರ್ಥ ಮಾಡ್ಕೊಳ್ಳೋಕ್ಕೆ ನಂಗೆ ದೇವ್ರ ಶಕ್ತಿ ಕೊಟ್ಟು ಅದು ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಳ್ತಾ ಇದ್ದೀನಿ ನಾನು. ಇದು ಪಾಲನೆ ಅನ್ನೋದೇನಿದೆ ಗೊತ್ತಾ? ಫಸ್ಟು ನಿಮಗೆ ಮಾಹಿತಿ ಸಿಗುತ್ತೆ, ಆ ಮಾಹಿತಿನ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ಲಿವರೆಗೂ ಓಕೆ, ಸಿಕ್ತು ಇನ್ಫಾರ್ಮೇಷನ್ನು, ಓಕೆ ಹಿಂಗೆ ಮಾಡಬೇಕು, ಓಕೆ ಇದು ಅರ್ಥ ಆಯಿತು. ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟವಾದ ಕೆಲಸ. ಅದು ತುಂಬ ಕಷ್ಟ. ಅದು ಯಾರು ಅನುಭವಿಸಿರ್ತಾನಲ್ಲ, ನಿಮ್ಗಷ್ಟು ಒಂದು ಸಂಘರ್ಷಗಳು ಬರುತ್ತೆ ಲೈಫಲ್ಲಿ, ಅದನ್ನು ಎದುರಿಸ್ಕೊಂಡು ನೀವು ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಮಾಡ್ಕೊಳ್ದೇ ಹೋದರೆ ಇನ್ನೇನು ವರ್ಕ್ ಆಗಲ್ಲ ಅಂತ ಅಂದಾಗಲೇ ಮನುಷ್ಯ ಬದಲಾವಣೆ ಮಾಡ್ಕೊಳ್ಳೋದು. ಬದಲಾವಣೆ ಅನ್ನೋದು ಸುಲಭ ವಿಷಯನೇ ಅಲ್ಲ. ಜನ ಹೇಳ್ತಾರೆ ಬದಲಾವಣೆ, ಬಟ್ ಯಾವ ಮನುಷ್ಯ ಬದಲಾಗ್ತಾನೆ? ಅವನ ಹತ್ರ ಬೇರೆ ಯಾವುದು ಆಪ್ಷನ್ ಇರಲ್ಲ ಅವಾಗ. ಸೊ ಹಾಗೆ ನಾನು ಅಳವಡಿಸ್ಕೊಂಡಿರೋದು. ನಂತರ ಬೇರೆ ಆಪ್ಷನ್ಗಳು ನನಗೆ ಯಾವಾಗಲೂ 2 ರೋಡ್ ಇರುತ್ತೆ. ಒಂದಷ್ಟು ಓಕೆ, ಇವತ್ತು ನನ್ನ ಪರಿಸ್ಥಿತಿ ಹೀಗೆ ಹೋಗ್ಲಾ ಅದ್ರಲ್ಲಿ ನಾನು ಆಯ್ಕೆ ಮಾಡ್ಕೊತೀನಿ. ಬಟ್ ನನ್ನ ಟಿಲ್ಟ್ ಯಾವಾಗ ನನ್ನ ಕಷ್ಟನ, ನನಗೆ ಸುಖನ ನಾನು ನೋಡಲ್ಲ. ನನಗೆ ಅದು ಸರಿ ಅನ್ಸುತ್ತೋ ಅಲ್ಲಿ ಹೋಗ್ತೀನಿ ನಾನು, ಅಷ್ಟೇ. ನನ್ನ ಸಿಂಪಲ್ ಚಾಯ್ಸಸ್. ನೀವು ಇಷ್ಟೆಲ್ಲ ದೇವರು ಆಧ್ಯಾತ್ಮ ನಂಬ್ತಿರಲ್ಲ, ನಿಮ್ಗೆಲ್ಲ ಅವಕಾಶಗಳು ಕಣ್ಮುಂದೆ ಇದ್ದಾವೆ, ಆದರೆ ಯಾವುದು ಕೈಗೆ ನಿಲ್ಲುತ್ತಾ ಇಲ್ಲ. ಯಾಕೆ ಹಂಗಾಗ್ತಿದೆ? ದೇವರು ಏನಾದರೂ ಸಪೋರ್ಟ್ ಮಾಡಬೇಕಿತ್ತಲ್ವ? ಒಳ್ಳೆ ನನಗನ್ಸುತ್ತೆ ಇವತ್ತು ನಾನು ಕೂತ್ಕೊಂಡು ನೋಡಿದಾಗ ಕಷ್ಟ ಇದೆ, ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ? ಸ್ಟ್ರಗಲ್ ತುಂಬ ಇದೆ. ಆದರೆ ಒಂದು ರೀತಿಯಲ್ಲಿ ಭವಿಷ್ಯಕ್ಕೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ನಾನು ಇಷ್ಟೊಂದು ಇವಾಗ ಏನು ನನ್ನ ಹೇಳ್ತಾರಲ್ಲ, ನೀವು ತಪಸ್ಯದ ಕಾವು, ಆ ಕಾವಲ್ಲಿ ನಾನು ಇನ್ನೂ ಬೇತಾನೆ ಇದ್ದೀನಿ. ಸೊ ಅದು ಬೆಂದಷ್ಟು ಸುಟ್ಟೋಗಳಂತೂ ಅಲ್ಲ ನಾನು. ಸೊ ಬೆಂದಷ್ಟು ನನ್ನಲ್ಲಿರೋ ಒಂದು ಡಿಸ್ಟಿಲ್ ಆಗ್ತಾ ಇದ್ದೀನಿ. ನನಗೊಂದು ಕ್ಲಾರಿಟಿ ಸಿಗ್ತಾ ಇದೆ ಲೈಫಲ್ಲಿ. ಸೊ ಅದಕ್ಕೆ ನಾನು ನಿಜವಾಗ್ಲೂ ಆ ದೇವರಿಗೆ ಧನ್ಯವಾದಗಳನ್ನ ಹೇಳ್ಬೇಕು. ಬಹುಶಃ ಒಂದು ಜನ್ಮದಲ್ಲ, ಒಂದು 100 ಜನ್ಮದ ಒಂದಷ್ಟು ಏನೇನು ವಿಷಯಗಳನ್ನ ತಿಳ್ಕೊಬೇಕಾಗಿತ್ತು, ಅದು ನನಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ಅಂತ. ಒಂದು ಭವಿಷ್ಯದಲ್ಲಿ ನಾನು ಏನು ಸಾಧನೆ ಮಾಡ್ತೀನಿ, ಏನು ಎಲ್ಲಿಗೆ ತಲುಪ್ತೀನಿ ಅದು ಮುಖ್ಯ ಅಲ್ಲ. ಬಟ್ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಲ್ಲ ಜೀವನದಲ್ಲಿ, ಅದರಿಂದ ಒಂದಷ್ಟು ನಾನು ಏನು ಮಾಡೋಕ್ಕಾಗತ್ತಲ್ಲ ಅಷ್ಟು ನಂಗೆ ಸಾಕು. ದಟ್ ಈಸ್ ಗುಡ್ ಇನಫ್. ಬಿಕಾಸ್ ಅದೇ ನಾನು ತೊಗೊಂಡೋಗೋದು, ಅದೇ ನನ್ನ ಜೀವನ ಮುಗಿಯೋದಂತ ಅಷ್ಟರಲ್ಲಿ ಅದೇ ನಾನು ಪಡ್ಕೊಂಡು ಹೋಗೋದು. ಮಿಕ್ಕಿದೆಲ್ಲ ಇಲ್ಲೇ ಇರುತ್ತೆ. ಸೊ ಆ ಥರ ಒಂದು ಯೋಚನೆಯ ಹಾದಿಯಲ್ಲಿ ನಾನು ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ
ಫೋರ್ಸ್ಫುಲ್ ಆಗಿತ್ತು ಇನಿಷಿಯಲಿ, ಬಿಕಾಸ್ ಯಾರಿಗೂ ಈ ಥರ ಒಂದು ಕಠಿಣವಾದ ರಸ್ತೆ ಬೇಡ. ಬಟ್ ಇವಾಗ ನಾನು ಯೋಚನೆ ಮಾಡಿದಾಗ ಐ ಆಮ್ ಸ್ಟ್ರಾಂಗ್ ಆ್ಯಂಡ್ ಐ ಆಮ್ ಅ ಶೋಲ್ಡರ್. ನನಗೆ ಯಾರೂ ಶೋಲ್ಡರ್ ಇರಲಿಲ್ಲ, ಬಟ್ ಇವತ್ತು ನನ್ನ ಹೆಗಲಲ್ಲಿ ಎಷ್ಟು ಬಲ ಇದೆ ಅಂತ ನಾನು ಎಷ್ಟೊಂದು ಜನಕ್ಕೆ ಐ ಕ್ಯಾನ್ ಬಿ ಅ ಶೋಲ್ಡರ್ ಆ್ಯಂಡ್ ಐ ಫೀಲ್ ಗುಡ್ ಅಬೌಟ್ ದಟ್. ಈ ಆಧ್ಯಾತ್ಮ ಆಶ್ರಮಗಳನ್ನು ಕೆಲವರೆಲ್ಲ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ನಿಮ್ಗೆ ಹೇಳ್ದಲ್ಲ, ಇವತ್ತು ಹೇಗೆ ಅಂತ ಅಂದರೆ ಎಲ್ಲನೂ ದಂಧೆ. ಸೊ ಅವರು ಏನು ಸೆಪ್ರೇಟ್ ಆಗಿಲ್ಲ. ಇವತ್ತು ನಮ್ಮಲ್ಲಿ ಮೊರಿಂಗಾ ಪೌಡರ್ ಅಂದರೆ ಏನು ಹೇಳಿ, ಮೊರಿಂಗಾ ಪೌಡರ್ ಅಂದರೆ ನುಗ್ಗೆ ಸೊಪ್ಪಿನ ಪೌಡರು. ನುಗ್ಗೆ ಸೊಪ್ಪು ನಾವೆಲ್ಲ ಹಿಂಗೆ ಹೋಗ್ತಾ ಬರ್ತಾ ತೋಟದಿಂದ ಸಾಯಂಕಾಲ ಬರ್ಬೇಕಾದ್ರೆ ಕಿತ್ಕೊ ಬರ್ತಿದ್ವಿ, ಸಾಯಂಕಾಲ ಪಲ್ಯ ಮಾಡ್ಕೊಂಡು ಇಲ್ಲ ಉಪ್ಸಾರು ಮಾಡ್ಕೊಂಡು ತಿಂತಾ ಇದ್ವಿ. ಇವತ್ತು ಮೊರಿಂಗಾ ಪೌಡರ್ ಇಸ್ ಸೂಪರ್ ಫುಡ್. ಸೊ ಅದಕ್ಕೇನಂತ ಹೇಳ್ತೀರಾ ನೀವು? ಅದು ಸುಮ್ಮನೆ ಸಿಗ್ತಿತ್ತು, ಇವಾಗಲೂ ಸಿಗುತ್ತೆ. ನೀವು ನಮಗೆಲ್ಲ ಕಡೆ ಬೆಂಗಳೂರಲ್ಲಿ ಸಿಗ್ತಿತ್ತು ಮುಂಚೆ ಬೇವಿನ ಮರ, ಇವಾಗ ಸಿಗಲ್ಲ ಬೇವಿನ ಮರ ಎಲ್ಲೋ, ಯಾಕಂದ್ರೆ ಎಲ್ಲ ಕತ್ತರಿಸ್ಬಿಟ್ಟಿದ್ದೀವಿ ನಾವು. ಸೊ ಅದು ನಾವು ಆಶ್ರಮ ಅಂತ ಹೇಳೋಕ್ಕಾಗಲ್ಲ. ಟುಡೇ ಎವ್ರಿಥಿಂಗ್ ಈಸ್ ಅಬೌಟ್ ಮನಿ. ಎಲ್ಲ ಒಂದು ವ್ಯವಸ್ಥೆ, ದುಡ್ಡಿನ ಸೆಂಟರ್ ಆಗಿ ಮಿಕ್ಕಿದೆಲ್ಲ ವ್ಯವಸ್ಥೆಗಳು ಇರೋದು ಸೇಮ್ ಆಸ್ ದಿಸ್. ಯಾಕೆಂದರೆ ಎಲ್ಲ ವ್ಯವಸ್ಥೆಗಳನ್ನ ನಡೆಸ್ತಾ ಇರೋದು ಮನುಷ್ಯನ ಇವನ್ ಪರಿಸ್ಥಿತಿ ಹೇಗಿದೆ ಅಂತ ಅಂದರೆ ಅವ್ನು ಹೀಗಾಗ್ಬಿಟ್ಟಿದ್ದಾನೆ ಇವಾಗ. ಅವ್ನಿಗೆಲ್ಲ ಕಡೆ ಹೇಗೆ ದುಡ್ಡು ಮಾಡೋದು ಅಂತಾನೆ ಅವ್ನ ತಲೆಯಲ್ಲಿ ಓಡ್ತಿರುತ್ತೆ. ಯಾಕಂದರೆ ಒಂದಷ್ಟು ನೆಗೆಟಿವ್ ಅಟ್ಮಾಸ್ಫಿಯರಲ್ಲೇ ನಾವು ವಾತಾವರಣದಲ್ಲೇ ನಾವು ಇದೀವಿ ಇವತ್ತು. ಅದನ್ನು ಹೆಂಗೆ ತಗೋಬರ್ತೀರಾ ಪಾಸಿಟಿವ್ಗೆ? ಈಗ ನಿಮ್ದೊಂದು NGO ಮೂಲಕ ನೀವು ಮಹಿಳಾ ಪರವಾಗಿ, ಮಕ್ಕಳ ಪರವಾಗಿ, ಯೂತ್ಸ್ ಪರವಾಗಿ ಕೆಲಸ ಮಾಡಬೇಕು ಅಂತ ಹೊರಡ್ತಾ ಇದ್ರೆ, ಆಲ್ರೆಡಿ ಕೆಲವು ಕೆಲಸಗಳು ಶುರು ಮಾಡಿದ್ರೆ. ಹೌದು. ಸೊಸೈಟಿ ಬಗ್ಗೆ ಏನು ಅನಿಸುತ್ತೆ ನಿಮಗೆ, ಮಹಿಳೆ ಮತ್ತು ಮಕ್ಕಳ ಬಗ್ಗೆ? ನನ್ಗನ್ಸುತ್ತೆ ಸ್ವಲ್ಪ ಜಾಗೃತೀಕರಣ ಅವಶ್ಯಕತೆ ಇದೆ. ಜಾಗೃತೀಕರಣ ಇದೆಯಲ್ಲ ಆಲ್ರೆಡಿ. ಅಲ್ಲ, ಏನಂತ ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ಇವತ್ತು ನೋಡಿ, ಪ್ರೈಮರಿ ಪ್ರಾಬ್ಲಮ್ ಏನಂತ ಅಂದರೆ ಇವತ್ತು ಎಲ್ಲ ಆಪ್ಷನ್ಸ್ ಇದೆ. ಒಂದು ಸಮಯದಲ್ಲಿ ಆಪ್ಷನ್ಸೇ ಕಡಿಮೆ ಇತ್ತು ಜೀವನ ಅಂತ ಅಂದರೆ, ಎಲ್ಲಿ ಕೆಲಸ ಮಾಡೋದು, ಏನು ಓದೋದು, ಹೇಗೆ ಹೋಗೋದು ಅಂತ. ಇವತ್ತು ನಿಮಗೆಲ್ಲ ಸಿಗುತ್ತೆ. ನೀವು ಬೇರೆ ಕಡೆ ಹೋಗಿ ಓದ್ತೀರಾ, ಓದ್ಬೋದು. ನೀವು ಹಾಸ್ಟೆಲ್ಗೆ ಹೋಗ್ತೀರಾ, ಹೋಗ್ಬಹುದು. ನೀವು ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, AI ಓದ್ತೀರಾ, ನಿಮ್ಗೆ ಏನು ಬೇಕು ನೀವು ಮಾಡ್ಬೋದು. ಬಟ್ ಇವತ್ತು ಏನು ಸಿಗ್ತಿಲ್ಲ ಅಂತ ಅಂದರೆ, ಆ ಮನಸ್ಸಲ್ಲಿ ಬೇಕಾಗಿರೋ ಒಂದು ಕಿಚ್ಚು, ಒಂದು ಉತ್ಸಾಹ, ನಾನು ಓದ್ತೀನಿ, ಆ ಪ್ಯಾಷನ್ನು, ಆ ಫೋಕಸ್ಸು, ಅದು ಕಡಿಮೆ ಆಗೋಗಿದೆ. ಇದರಿಂದ ಏನು ಪ್ರಾಬ್ಲಮ್ ಅಂತ ಅಂದರೆ, ನೀವು ಎಷ್ಟಾರು ಆಪ್ಷನ್ಸ್ ಇರಲಿ, ಆಪ್ಷನ್ಸ್ ಏನು ಕಡಿಮೆ ಇಲ್ಲ. ತಂದೆ ತಾಯಿ ಕಷ್ಟಪಟ್ಟು ಇವತ್ತೂ ಓದಿಸ್ತಾರೆ ಮಕ್ಕಳನ್ನ. ಇಲ್ಲ ನಾನು ಓದೋಕ್ಕಾಗಿಲ್ಲ, ನನ್ನ ಮಕ್ಕಳು ಓದಲಿ, ಇಲ್ಲ ಇನ್ನೊಂದು ಅವ್ನಿಗೊಂದು ಸೆಟಲ್ ಆಗಲಿ, ಅವ್ಳು ಸೆಟಲ್ ಆಗಲಿ ಅಂತ ಅಲ್ವಾ. ಸೊ ಮಕ್ಕಳಿಗೆ ಏನಾಗಿದೆ ಅಂತ ಅಂದರೆ, ಎಲ್ಲ ಆಪ್ಷನ್ಸ್ ಇದ್ರೂ ಅವ್ರ ಫೋಕಸ್ ಇಲ್ಲ, ಅವ್ರ ಪರ್ಪಸ್ ಸಿಗ್ತಾ ಇಲ್ಲ. ಅವ್ರಿಗೊಂದು ಜೀವನದಲ್ಲಿ ಇದೊಂದು ನನಗೆ ಗುರಿ ಅಂತ ಇಲ್ಲ. ಯಾಕಂದರೆ ಇವತ್ತೇನಂತಾರೆ, ತುಂಬ ಬೇರೆ ಬೇರೆ ಕಾನ್ಸೆಪ್ಟ್ಸು. ವರ್ಕ್ ಲೈಫ್ ಬ್ಯಾಲೆನ್ಸ್ ಕೇಳಿದ್ದೀರಲ್ವ ನೀವು? ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಅಂದರೆ ಏನು? ನೀವು ನಿಜವಾಗ್ಲೂ ಕೆಲಸ ಮಾಡಿ ನಿಮ್ಮ ಲೈಫಲ್ಲಿ ಇದೆಯಾ ವರ್ಕ್ ಲೈಫ್ ಬ್ಯಾಲೆನ್ಸು? ಇಲ್ಲ ಅಲ್ವಾ? ಮಾಡ್ತಾ ಇಲ್ಲ ಅಲ್ಲ. ಯಾರು ಕೆಲಸ ಮಾಡಿಬಿಟ್ಟು ಮುಂದೆ ತಲುಪಬೇಕು ಅಂದರೆ ಬ್ಯಾಲೆನ್ಸ್ ಇರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮುಂಚೆ ಏನು ಹೇಳ್ಕೊಡ್ತಾ ಇತ್ತು, ನಮ್ಮ ದೇಶದಲ್ಲಿ ಏನು ಹೇಳ್ಕೊಡ್ತಾ ಇದ್ರು ಅಂದರೆ, ಆಳವಾಗಿ ನೀವು ಯಾವ ಒಂದು ಕ್ಷೇತ್ರ ತೊಗೊಳ್ತಿರೋ ಮುಳುಗ್ಬಿಡಿ. ಅಬ್ದುಲ್ ಕಲಾಂ ಲೈಟ್ ಕೆಳಗೂ ಓದ್ತಾ ಇದ್ರು, ರೋಡಲ್ಲೂ ಕುತ್ಕೊಂಡು ಓದ್ತಾ ಇದ್ರು, ಬಸ್ ಸ್ಟಾಪಲ್ಲೂ ಓದ್ತಾ ಇದ್ರು, ಕೊನೆಗೆ ಪ್ರೆಸಿಡೆಂಟ್ ಆದರೂ ಅಲ್ಲೂ ಓದ್ತಾನೆ ಇದ್ರು. ಅವರ ವ್ಯಕ್ತಿತ್ವ ಬದಲಾಗಿಲ್ಲ. ಅವ್ರು ಅವಾಗಲೂ ಸ್ಟೂಡೆಂಟು, ಎಂಡಲ್ಲೂ ಸ್ಟೂಡೆಂಟು. ಆದರೆ ಇವತ್ತು ಹೇಗೆ ಅಂತ ಅಂದರೆ, ನಮ್ಮ ಪರಿಸ್ಥಿತಿ ಮೇಲೆ ಆಧಾರಿತವಾಗಿದೆ ನಮ್ಮ ವ್ಯಕ್ತಿತ್ವ. ಇವತ್ತು ಹಿಂಗಿರ್ತೀನಿ, ನಾಳೆ ಹಂಗಿರ್ತೀನಿ. ಸೊ ಯು ಡೋಂಟ್ ಹ್ಯಾವ್ ಅ ಕ್ಯಾರೆಕ್ಟರ್, ಯು ಡೋಂಟ್ ಹ್ಯಾವ್ ಅ ಫೋಕಸ್. ನಿಮ್ದೊಂದು ಫೋಕಸ್ ಅಂತ ಇರಬೇಕು, ಒಂದು ಪರ್ಪಸ್ ಅಂತ ಇರಬೇಕು. ಅದನ್ನು ನೀವು ಹುಡ್ಕೋವರೆಗೂ ಇಟ್ ಇಸ್ ಜಸ್ಟ್ ಓಕೆ ಸಂಪಾದನೆ ಮಾಡ್ತೀನಿ, ಖರ್ಚು ಮಾಡ್ತಾಯಿದ್ದೆ, ನಾಳೆಗೆ ದುಡ್ಡಿರಲ್ಲ, ಇವತ್ತಿಗೆ ದುಡ್ಡಿದೆ. ಆ್ಯಂಡ್ ಕಾನ್ಸೆಪ್ಟ್ ಆಫ್ ಫನ್ ಇದೆಯಲ್ಲ, ಫನ್ ಮಾಡಬೇಕು, ಒಂದೇ ಲೈಫು, ಹ್ಯಾಪಿ ಟೈಮ್ಸ್, ಗುಡ್ ಟೈಮ್ಸ್, ಎಂಜಾಯ್ ಮಾಡಬೇಕು. ಇದು ತುಂಬ ಓವರ್ ರೇಟೆಡ್ ಕಾನ್ಸೆಪ್ಟು. ಎಂಜಾಯ್ಮೆಂಟ್ ಅಂದರೆ ಏನು? ಅದು ಬರೀ ತಾತ್ಕಾಲಿಕ ಅಷ್ಟೇ. ಇವತ್ತು ಹೋಗ್ತೀರಾ, ಒಂದಷ್ಟು ದುಡ್ಡು ಕೊಡ್ತೀರಾ, ಬಿರಿಯಾನಿ ತಿಂತೀರಾ, ಫ್ರೆಂಡ್ಸ್ ಜೊತೆ ಹೋರಾಡ್ತೀರಾ, ಒಂದಷ್ಟು ಬೇರೆಗಳೇನೋ ನೀವೇನೇನು ಮಾಡ್ತೀರೋ, ನೀವು ಎಂಜಾಯ್ಮೆಂಟ್ಗೆ ಎಂಟರ್ಟೈನ್ ಮಾಡ್ತೀರಾ, ಮಾಡಬೇಡಿ ಅಂತ ಹೇಳ್ತೀರಾ. ಬಟ್ ಹೇಳ್ತಿರೋದು ಅದರಿಂದ, ಅದು ಇವತ್ತು ನೀವೊಂದು 20 ವರ್ಷ ಫಾರ್ವರ್ಡ್ ಮಾಡಿ ನೀವು ತಿರುಗಿ ನೋಡಿದಾಗ ನೀವು ಏನು ಮಾಡಿದ್ದೀರಾ ಅಂತ ನಿಮ್ಗೇನು ಕಾಣಿಸೋದೇ ಇಲ್ಲ. ಬಿಕಾಸ್ ಯು ಆರ್ ಟೂ ಬ್ಯುಸಿ ಇನ್ ಡೂಯಿಂಗ್ ದಿಸ್ ಡಿಸ್ಟ್ರಾಕ್ಷನ್ಸ್ ಇದೆಲ್ಲ. ಸೊ ಇದನ್ನು ಹೇಗೆ ನೀವು ಪರ್ಪಸ್ ಹೇಳ್ಕೊಡ್ತೀರಾ ಅದು ಮಕ್ಕಳಿಗೆ? ಇವತ್ತು ತಂದೆ ತಾಯಿ ಎಷ್ಟು ಆಪ್ಷನ್ಸ್ ಕೊಡ್ತಾರೆ, ಅದ್ರ ಜೊತೇಲಿ ಒಂದು ಪರ್ಪಸ್ಸು ಕೊಡಬೇಕು. ನೋಡಪ್ಪ, ಈ ದಾರಿಯಲ್ಲಿ ಹೋಗಬೇಕು. ಅವ್ರು ಯಾವ ದಾರಿಯಲ್ಲಾರು ಹೋಗಲಿ, ಒಂದು ದಾರಿ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ ಯಾವಾಗ ಆಳವಾಗಿ ಮುಳುಗ್ತಾರಲ್ಲ ಮಕ್ಕಳು, ಆವಾಗ ಒಂದು ಗಟ್ಟಕ್ಕೆ ತಲುಪ್ತಾರೆ. ಬಟ್ ಅದು ಪರ್ಪಸ್ ಸಿಗ್ತಾ ಇಲ್ವಲ್ಲ ಜನಕ್ಕೆ. ಸೊ ಅದಕ್ಕೆ ಮೆಂಟಲ್ ಹೆಲ್ತ್ ಇಶ್ಯೂಸು.
ನಿಮಗೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನೀವು ಮುಳುಗೋದಾಗ ಆ ಸಬ್ಜೆಕ್ಟ್ ನಿಮ್ಮ ಲೈಫ್ ಆಗಿಬಿಡುತ್ತೆ. ಸೈನ್ಸ್ ಆರೋ ಆಗಲಿ, ಮೀಡಿಯಾ ಆರೋ ಆಗಲಿ, ಯಾವುದಾದ್ರು ಒಂದು ಸಬ್ಜೆಕ್ಟ್ ಏನೋ ಒಂದು ಗುರಿ ಇಟ್ಕೊಂಡು. ಬಟ್ ಅದಿಲ್ಲದೆ ಇದ್ದಾಗ ನಿಮಗೆ ಸಾವಿರ ಜೀವನದ ನೆಗೆಟಿವಿಟಿ ಇದೆಯಲ್ಲ, ಬೇರೆಯವ್ರ ಕೆಲಸ, ಬೇರೆಯವ್ರ ಮನೆ ವಿಷಯ, ಇನ್ನೊಂದು ಅದೆಲ್ಲ ನಿಮ್ಗೆ ಕಾಡೋಕ್ಕೆ ಶುರು ಆಗುತ್ತೆ. ಅವ್ರೇನು ಹಾಕೊಂಡಿದ್ದಾರೆ, ಅವ್ರ ಕಾರ್ ಯಾವುದು, ಬಿಕಾಸ್ ನಿಮ್ಮ ಫೋಕಸ್ ಇಲ್ಲಿಲ್ವಲ್ಲ, ನಿಮ್ಮ ಫೋಕಸ್ ಎಲ್ಲ ಕಡೆ ಇದೆ. ಅಷ್ಟು ಬೇಸಿಕ್ ಕಾನ್ಸೆಪ್ಟ್ ಅದು. ಸೊ ಪರ್ಪಸ್ ಆಫ್ ಲೈಫ್ ಇಸ್ ಇಂಪಾರ್ಟೆಂಟ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಭ್ರಮೆ ಅದು. ಆಮೇಲೆ ಫನ್ ಅಂದು ಎಂಜಾಯ್ ಮಾಡೋ ಕಾನ್ಸೆಪ್ಟು ಅದೆಲ್ಲಿಂದ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಅದರಿಂದ ಜೀವನ, ಯು ಕಾಂಟ್ ಮೇಕ್ ಅ ಗುಡ್ ಲೈಫ್, ಬ್ಯೂಟಿಫುಲ್ ಲೈಫ್ ಸಿಗಲ್ಲ ಅದರಿಂದ. ಸೊ ಎಲ್ಲಾನು ಮಾಡಬೇಡಿ ಅಲ್ಲ, ಎಲ್ಲ ಅನುಭವ ಇರಬೇಕು, ಬಟ್ ಒಂದು ಗುರಿನೂ ಇರಬೇಕು. ಫೋಕಸ್ಡ್ ಆಗಿ ಒಂದೇ ಕ್ಷೇತ್ರದಲ್ಲಿ ಮುಂದುವರಬೇಕು ಅಂತ. ಬಟ್ ಇವತ್ತಿನ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ತುಂಬ ಡಿಸ್ಟ್ರಾಕ್ಷನ್ ಆಗ್ತಿದೆ. ಹೌದು, ಮೊಬೈಲ್ ಡಿಸ್ಟ್ರಾಕ್ಷನ್. ಆಮೇಲೆ ಇನ್ನೊಂದು, ಇವತ್ತು ಮೇನ್ ಗುರಿ ದುಡ್ಡು ಗುರಿ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾನು ಒಬ್ಬ ವ್ಯಕ್ತಿನ ಭೇಟಿಯಾದೆ, ಅವರು ಪದ್ಮಶ್ರೀ ಅವಾರ್ಡಿಯವರು. ಅವ್ರ ಹೆಸರು ಯಾನಂಗ್ ಜೆಮೋ ಲೆಗೋ. ಅವರು ಅರುಣಾಚಲ್ ಪ್ರದೇಶಲ್ಲಿ ಪಾಸಿಘಾಟ್ ಅಂತ ಒಂದು ಸಣ್ಣ ಹಳ್ಳಿ, ಸಣ್ಣ ಪೇಟೆ, ಅಲ್ಲಿ ಅವರು ಹರ್ಬಲ್ ಮೆಡಿಸಿನ್ ಮಾಡ್ತಾರೆ. ಜಡಿ ಬೂಟಿ ಅಂದರೆ ಕಾಡ್ಗೋಗಿ, ಅವ್ರು ಆದಿವಾಸಿಯವರು, ಕಾಡ್ಗೋಗಿ ಅದನ್ನ ಒಂದಷ್ಟು ಬೇರು, ಒಂದಷ್ಟು ಎಲೆ, ಅದು ಎಲ್ಲ ತಗೊಬಂದು ಒಂದು ಮೆಡಿಸಿನ್ ಮಾಡ್ತಾರೆ. ಎಲ್ಲ ಒಂದು ಕಾಯಿಲೆಗಳಿಗೆ ಅವರು ಮೆಡಿಸಿನ್ ಕೊಡ್ತಾರೆ. ಕ್ಯಾನ್ಸರ್ ಆಗಿರ್ಬೋದು, ಯಾವುದು ಡಾಕ್ಟರ್ಸ್ ಇವತ್ತು ಮಾಡೋಕ್ಕಾಗ್ತಿಲ್ವೋ ಅದನ್ನು ಅವ್ರು ಕೊಡ್ತಾರೆ. ಸೊ ಅವರು ಇದೇ ವಿಷಯನ ಅವ್ರು ಹೇಳ್ತಾ ಇದ್ರು ನನಗೆ. ಅವ್ರು ಹೇಳ್ತಿದ್ರು, ನನಗೆ ನಮ್ಮ ತಂದೆಯವ್ರು ಹೇಳ್ಕೊಟ್ರು, ದುಡ್ಡಿಂದೆ ಹೋಗ್ಬೇಡ ನೀನು. ಅವ್ರ ತಂದೆಯವರು ಹಳ್ಳಿಯಲ್ಲಿ ಅವರು ಪ್ರೀಸ್ಟ್ ಆಗಿದ್ರಂತೆ, ಅವ್ರು ಫೋಕ್ ಹೀಲರು. ಅಂದರೆ ಅಲ್ಲಿ ಅವಾಗ ಬೇರೆ ಬೇರೆ ಥರ ಮಂತ್ರಗಳೆಲ್ಲ ಹೇಳಿ ಹೀಲಿಂಗ್ ಮಾಡ್ತಿದ್ರು. ಯಾಕೆಂದರೆ ನಾರ್ತ್ ಈಸ್ಟ್ ಎಲ್ಲ ತುಂಬ ಅದರಲ್ಲಿ ಇದ್ದಾರೆ, ಅವರು ಆದಿವಾಸಿಯವರೆಲ್ಲ ಬೇರೆ ಬೇರೆ ಥರ ಆಚರಣೆಗಳದ್ದು, ಪದ್ಧತಿಗಳು. ಸೊ ಅವ್ರು ಹೇಳಿದ್ರು, 16 ವರ್ಷ ನಾನು ದುಡ್ಡೇ ತೊಗೊಂಡಿಲ್ಲ ನನ್ನ ಟ್ರೀಟ್ಮೆಂಟ್ಗೆ. ನನ್ನ ಫ್ಯಾಮಿಲಿ ಎಲ್ಲರೂ ಹೇಳೋರು, ಅಮ್ಮ ದುಡ್ಡು ತೊಗೊಳ್ಳಿ, ನನ್ನ ದಿನಕ್ಕೆ 300-400 ಜನ ಪೇಷಂಟ್ಸ್ ಅವ್ರಿಗೆ. ಸೊ ಅದಾದಮೇಲೆ ಇವಾಗ ಹೇಳ್ತಾರೆ, ಇವತ್ತು ದುಡ್ಡು ನನ್ನ ಹಿಂದೆ ಓಡ್ತಾನೆ ಇರುತ್ತೆ. ಎಷ್ಟು ದುಡ್ಡು ಅಂದರೆ ಅದ್ರಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನೀವು ನಂಬಲ್ಲ, ಆ ವ್ಯಕ್ತಿ ಇವತ್ತು ಒಂದು ಬಿದ್ರಿನ ಮನೆ, ಆ ಬಿದ್ರಿನ ಮನೇಲಿ ಇರೋದು. ನಾನು ಕೇಳಿದೆ, ಅಮ್ಮ ನೀವು ಬಿದ್ರಿನ ಮನೇಲಿ ಏನಕ್ಕಿದ್ದೀರಾ ಅಮ್ಮ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಈ ಮನೇಲಿ ಇದ್ದರೆ ನಾನು ಅಷ್ಟು ಜನಕ್ಕೆ ನಾನು ಒಳ್ಳೆ ಭಾವನೆ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ, ನಂಗೆ ಡಿಸ್ಟ್ರಾಕ್ಷನ್ ಆಗಲ್ಲ. ಸೊ ಅಂಥ ಆಲೋಚನೆ ಇರೋ ವ್ಯಕ್ತಿ ಇದ್ದಾರೆ. ನಾನು ನೀವು ಮಾಡ್ಕೋಬೇಡಿ ಅಂತ ಹೇಳ್ತಿಲ್ಲ, ನೀವೆಲ್ಲ ಮಾಡ್ಕೊಳ್ಳಿ. ಬಟ್ ನಾನು ಹೇಳ್ತಿರೋದು, ಎಷ್ಟೊಂದು ಡಿಫ್ರೆಂಟ್ ಥಾಟ್ ಪ್ರಾಸೆಸ್ ಇರುತ್ತೆ ಜನಕ್ಕೆ. ಸೊ ದುಡ್ಡು ಮುಖ್ಯ ಅಲ್ಲ, ಅದೆಷ್ಟು ಮುಖ್ಯ ಅಂತ ಅಂದರೆ ನಿಮ್ಮ ಲೈಫ್ ಲೀಡ್ ಮಾಡೋಕ್ಕೆ ಮುಖ್ಯ. ಬಟ್ ನಾವು ದುಡ್ಡನ್ನೇ ಗುರಿ ಮಾಡ್ಕೊಂಡು ಹೋದರೆ ನೀವೇನು, ಯು ಕಾಂಟ್ ಫೈಂಡ್ ಎನಿಥಿಂಗ್. ಇಟ್ಸ್ ಅ ವೆರಿ ಮೆಟೀರಿಯಲ್ ಥಿಂಗ್. ನಿಮ್ಗೊಂದು ತೃಪ್ತಿ ಅನ್ನೋದು ಸಿಗಲ್ಲ. ನಿಮ್ಗೆ ದುಡ್ಡು ಸಿಗುತ್ತೆ, ಅದು ಖರ್ಚು ಮಾಡ್ತೀರಾ, ಅವಾಗ ಒಂದಷ್ಟು ನಿಮಗೆ ಇಲ್ಲ, ನೀವೇನು ಕೊಂಡ್ಕೊಳ್ತಿರೋ ಅದು ಸಿಗುತ್ತೆ ಹೊರತು ನಿಮ್ಗೆ ಅದು ಮನಸ್ಸಿನ ತೃಪ್ತಿ ಬೇಕಲ್ಲ, ಅದು ಸಿಗಲ್ಲ. ಒಳ್ಳೆ ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದವರು, ಇವಾಗ ನಿಮಗೆ ಕೆಲವು ಸಿಗಬೇಕಾದ ಹಕ್ಕುಗಳು ಸಿಕ್ಕಿಲ್ಲ, ಆದಾಗ್ಯೂ ನೀವು ಖುಷಿಯಾಗಿದ್ದೀರಾ? ಹಾಗಾದರೆ ದುಡ್ಡೇ ಮುಖ್ಯ ಅಲ್ಲ ಅಂತ? ಆ್ಯಕ್ಚುಲಿ ನಾನು ಏನಕ್ಕೆ ಖುಷಿಯಾಗಿದ್ದೀನಿ ಅಂತ ಅಂದರೆ, ನನಗಿದೆಲ್ಲ ಅರ್ಥ ಆಯ್ತಲ್ಲ ಲೈಫಲ್ಲಿ. ಅದನ್ನು ನಾನು ಒಂದು ಕಡೆ ನೆಮ್ಮದಿ ಇದೆ ನನ್ನ ಲೈಫಲ್ಲಿ. ಇವತ್ತು ನೆಮ್ಮದಿ ಇದೆ, ಕ್ಲಾರಿಟಿ ಇದೆ. ಮುಂಚೆ ಗೊಂದಲಗಳು ತುಂಬ ಇತ್ತು. ಅಂದರೆ ನಿಮ್ಮ ಕಾನೂನು ಫೈಟ್ ಮುಂದುವರಿತದೆ? ನಡೀತಾ ಇದೆ, ಕಾನೂನಲ್ಲಿ ಕೇಸ್ಗಳು ನಡೀತಾ ಇದೆ. ನಂದು 7-8 ಕೇಸಸ್ ನಡೀತಾನೆ ಇದೆ, ಫೈಟು. ಅದು ಜನಕ್ಕೆ ತಿಳಿದಿಲ್ಲದೆ ಇರಬಹುದು. ಆದರೆ ಯಾಕಂದರೆ ಎಷ್ಟು ಜನ ಹೇಳ್ತಾರೆ, ಇದು ನೀವೇನಕ್ಕೆ ಕಾನೂನವಾಗಿ ನೀವು ಹೋಗ್ಬಿಟ್ಟು ಕೆಲಸ ಮಾಡಿ, ಫೈಟ್ ಮಾಡಿ, ಅಲ್ಲಿ ಹೋರಾಟ ಮಾಡಿ ಅಂತ. ಅದು ನಡೀತಾನೆ ಇದೆ, ಅದು ನಾನು ಮಾಡ್ತಾನೆ ಇದ್ದೀನಿ. ಇವಾಗ ಇನ್ನೊಂದಷ್ಟು ಕೇಸ್ಗಳು ನನ್ನ ಮೇಲೆ ಹಾಕಿದ್ದಾರೆ. ನಮ್ಮ ಅಜ್ಜಿ ಒಂದು ಪ್ರಾಪರ್ಟಿ ಕೊಟ್ಟಿದ್ರು ನನಗೆ 2019. ಅದ್ರ ಮೇಲೆ ಇವಾಗ ನಮ್ಮ ಅಜ್ಜಿ ಕೈಲಿ ಕೇಸ್ ಹಾಕ್ಸಿದ್ದಾರೆ. ಸೊ ಹಿಂದೆ ನಡೀತಾನೆ ಇದೆ ಹಲ್ಲೆ, ಬೇರೆ ಬೇರೆ ರೀತಿಯಲ್ಲಿ. ಅದು ಪರವಾಗಿಲ್ಲ, ಅದು ನಡೀಲಿ. ಅದಕ್ಕೆ ಅದೆಲ್ಲ ನಾನು ಒಂಥರ ಸ್ವೀಕರಿಸ್ಕೊಂಡಿದ್ದೀನಿ. ಆಮೇಲೆ ಅದನ್ನು ನಾನು ಡೈರೆಕ್ಟ್ಲಿ ಅದನ್ನು ಫಾರ್ವರ್ಡ್ ಮಾಡಿ ನಾನು ದೇವ್ರಿಗೆ ಕೊಟ್ಟಿದ್ದೀನಿ. ಯು ಹ್ಯಾಂಡಲ್ ಇಟ್. ನಾನು ಇಲ್ಲಿ ಈ ದಾರಿಗೆ ನಾನು ಆಯ್ಕೆ ಮಾಡ್ಕೊಂಡು ನಾನು ಬಂದಿಲ್ಲ, ನೀನು ನಾನು ಕರ್ಕೊಬಂದಿದ್ದು. ನೀನು ಹೇಗೆ ನನ್ನ ಆಚೆ ತೊಗೊಂಡು ಹೋಗ್ತೀಯೋ, ಇನ್ನಷ್ಟು ಇಲ್ಲೇ ಇಡ್ತೀಯೋ, ನನ್ನ ಕೇಸ್ಗಳ ಬಗ್ಗೆ ಏನು ಮಾಡ್ತೀಯೋ, ನನ್ನ ಜೀವನದ ಬಗ್ಗೆ ಏನು ಮಾಡ್ತೀಯೋ, ನೀನು ಹ್ಯಾಂಡಲ್ ಮಾಡು. ಕೊನೆಗೆ ಉತ್ತರಗಳು ಏನಾದ್ರೆ ಸಿಗಬೇಕು ನನಗೆ, ಬಟ್ ಐ ವಿಲ್ ಬಿ ಪ್ರಾಪರ್ ಅಷ್ಟೇ. ಅಮ್ಮ ತಮ್ಮ ಎಲ್ಲ ಹೇಗೆ ಸಪೋರ್ಟ್ ಇದ್ದಾರೆ? ತಾಯಿ ಮತ್ತು ತಮ್ಮ ಸಪೋರ್ಟ್ ಆಗಿದ್ದಾರೆ. ಬಿಕಾಸ್ ಫ್ಯಾಮಿಲಿ ಅಂತ ಅಂದಾಗ ವಿ ಆರ್ ಆಲ್ ಸಪೋರ್ಟಿವ್ ಟು ಈಚ್ ಅದರ್. ನಿಮ್ಗೊಂದಷ್ಟು ಮೆಂಟಲ್ ಸ್ಟ್ರೆಂತ್ ಬೇಕಾಗುತ್ತೆ. ಸೊ ಇವಾಗ ಒಂದು ಕ್ಲಾರಿಟಿ ಇದೆ ನಮ್ಮಲ್ಲಿ. ಬಟ್ ಇದೆ, ಮುಂಚೆ ಏನಿತ್ತು ಅಂತಂದರೆ ನಂಬಕ್ಕಾಗ್ತಿರ್ಲಿಲ್ಲ.
ಆಮೇಲೆ ನಂಬಕ್ಕೆ ಯಾವಾಗ ಶುರುವಾಯಿತು ಆವಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಟು ಡೀಲ್ ವಿತ್ ದ ಇಶ್ಯೂಸ್. ಇವಾಗ ಓಕೆ ಇದು ಮಾಡಲೇಬೇಕು, ಬೇರೆ ಯಾವುದು ಆಪ್ಷನ್ಸ್ ಇಲ್ಲ ಅಂತ ಒಟ್ಟಿಗೆ ನಡೀತಾ ಇದ್ದೀವಿ. ಈಗ ನೀವು ಇರೋದು ಸ್ವಂತ ಮನೆಯಲ್ಲಿ? ಇಲ್ಲ, ನಾನು ಇವಾಗ ಇರೋದು ನಾನು ಕೋರ್ಮಂಗ್ಳಲ್ಲಿದ್ದೀನಿ ಇವಾಗ. ಅದು ಮುಂಚೆಂದೇ ಒಂದು 3 ಇಯರ್ಸ್ ಆಯಿತು. ಯಾವಾಗ ಸಮಸ್ಯೆಗಳು ಶುರು ಆಯಿತು ಅವಾಗಿಂದ ಅಲ್ಲಿ. ಎಲ್ಲ ನಿಮ್ಮ ತಮ್ಮ ಮತ್ತು ತಾಯಿ ಎಲ್ಲ ಒಟ್ಟಿಗೆ? ಹಾಂ, ಹೌದು. ಈಗ ಆಲ್ರೆಡಿ ನಿಶಾ ಯೋಗೇಶ್ವರಿಗೆ 35 ವರ್ಷ ಆಯಿತು. ಮದುವೆ ಯಾವಾಗ? ಅದು ಹೇಳ್ತಾರಲ್ಲ ಇಲ್ಲ ನಮ್ಮ ದೇಶದಲ್ಲಿ ಹೇಳ್ತಾರಲ್ಲ, ಅದೆಲ್ಲ ದೇವ್ರು ಯಾವಾಗ ಬರ್ದಿತ್ತೋ ಆವಾಗಲೇ ಆಗೋದು ಅಂತ. ಅದೇ ಹೇಳ್ಬೇಕು ನಾನು. ಬಿಕಾಸ್ ಹೇಗೆ ಉತ್ತರ ಕೊಡ್ತೀರಾ ಅದಕ್ಕೆ ನೀವು? ಬಟ್ ಅದೇ ನಾನು ಹೇಳ್ತಾನೆ ಇರ್ತೀನಿ, ಪ್ರಯತ್ನ ಇರಬೇಕಲ್ವ? ಅಲ್ಲ ಇವಾಗ ನಾನು ನಿಂತಿರೋ ಜಾಗದಲ್ಲಿ ನೀವು ಯಾವ ಕಡೆ ಪ್ರಯತ್ನಗಳನ್ನ ಮಾಡ್ತೀರಾ? ನೀವು ನಿಂತ್ಕೊಳ್ಳೋಕ್ಕೆ ನಿಮಗೆ ಒಂದಷ್ಟು ಜಾಗ ಹುಡುಕ್ತಿರ್ಬೇಕಾರೆ ನೀವು ಒಂದು ಕಡೆ ನಾನು ಕರೆಕ್ಟಾಗಿ ಸ್ಟೇಬಲಾಗಿ ನಿಂತ್ಕೊಳ್ಳಿ. ನಿಂತಾದ್ಮೇಲೆ ಥರ ನೀವೇನಾದ್ರು ಮಾಡೋಕ್ಕೆ ಸಾಧ್ಯ? ಆಸೆಗಳು ನೋಡಿ ಎಲ್ಲರಿಗೂ ಇರುತ್ತೆ. ನನಗೂ ಒಂದು ಫ್ಯಾಮಿಲಿ ಇರಬೇಕು, ನನಗೂ ಒಂದು ಕಂಫರ್ಟ್ ಇರಬೇಕು ಅಂತ ಆಸೆಗಳು ಎಲ್ಲರಿಗೂ ಇರುತ್ತೆ, ಎಲ್ಲ ರೀತಿಯಲ್ಲೂ ಇರುತ್ತೆ. ದಟ್ ಈಸ್ ಫೈನ್. ಆದರೆ ಅದು ನಿಮಗೆ ಕಾಣಿಸ್ಲೂ ಬೇಕಲ್ಲ. ಸೊ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ. ಅಂದರೆ ನಂಗೆ ಲೈಫ್ ಏನು ತಗೋಬರುತ್ತೋ ಲೆಟ್ ಮೀ ಅಕ್ಸೆಪ್ಟ್ ಇಟ್. ಎಕ್ಸೆಪ್ಟ್ ಮಾಡ್ಕೊಳ್ದೇ ಇದ್ರೆ ಏನಾಗುತ್ತೆ ಅಂತ ಅಂದರೆ ಅದು ಬೇರೆ ರೀತಿಯಲ್ಲಿ ವಾಪಸ್ ಬರುತ್ತೆ ನಿಮ್ಮ ಲೈಫ್ಗೆ. ನೀವು ಬರೀ ಅದನ್ನು ಒಂಥರ ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ ಅವಾಗ ಅದಿಲ್ಲ ನನ್ನ ಮುಂದೆ ಅಂದರೆ ನಾನೇನು ಅದರಿಂದ ಓಡ್ತಾ ಇಲ್ಲ. ಈ ನಿಶಾ ಯೋಗೇಶ್ವರ ತುಂಬ ಸಂಕಷ್ಟಗಳು ಅಂತ ಅನಿಸಿದಾಗೆಲ್ಲ ಈಗ ನೀವು ದೇವ್ರ ಹತ್ರ ಮೊರೆ ಹೋಗ್ತೀರಿ ಅಂತ ಹೇಳಿದ್ರಿ. ಯಾವ ಸಾಧನದ ಮೂಲಕ? ಅಂದರೆ ನೀವು ಮಂತ್ರ ಹೇಳ್ತೀರಾ ಅಥವಾ ಪ್ರೇಯರ್ ಮಾಡ್ತೀರಾ ಅಥವಾ ಪೂಜೆ ಮಾಡ್ತೀರಾ? ಯಾವುದು? ಎಲ್ಲ ಮಾಡ್ತೀನಿ ನಾನು. ಪ್ರಾರ್ಥನೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಧ್ಯಾನ ಮಾಡ್ತೀನಿ. ಇವತ್ತಿಂದ ಅಲ್ಲ, 16 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಅದಷ್ಟು ವರ್ಷ ಮಾಡಿದ್ದಕ್ಕೆ ಇವತ್ತು ಒಂದು ರೀತಿಯಲ್ಲಿ ನನಗೆ ಆ ಶಕ್ತಿ, ತಡ್ಕೊಳ್ಳೋ ಅಂಥ ಶಕ್ತಿ, ನಂಬಿಕೆ. ನಿಮ್ಗೇನು ಸಿಗಬೇಕಾದ ಹಕ್ಕುಗಳು ಸಿಕ್ಕಿಲ್ಲ, ಆದರೆ ನೀವೇ ಅದನ್ನ ತಡ್ಕೊಳ್ಳೋ ಶಕ್ತಿನ ಪಡ್ಕೊಂಡಿದ್ದೀರ. ಇಟ್ಸ್ ಓಕೆ ಅನ್ನೋ ಒಂದು, ಎವ್ರಿಥಿಂಗ್ ಇಸ್ ಓಕೆ ಅನ್ನುವಂಥ ಒಂದು ಮೈಂಡ್ ಸೆಟ್. ನನ್ಗೇನು ಬರಬೇಕಲ್ಲ ಅದು ಬಂದೇ ಬರುತ್ತೆ ಲೈಫಲ್ಲಿ. ಅದು ನಂದಾಗಬೇಕು ಅಂದರೆ ನಂಗೆ ಬಂದೇ ಬರುತ್ತೆ, ಆ ಭರವಸೆ ಇದೆ. ಅದು ನಂದು ಆಗಬೇಕಿಲ್ಲ, ನಂಗೆ ಬರ್ದಿಲ್ಲ ಅಂತ ಅಂದರೆ ನಾನು ಹಣೆ ಬರದಲ್ಲಿ ಬರಲ್ಲ. ಬಟ್ ನನಗೆ ನನ್ನ ಕೆಪಾಸಿಟಿ ಏನು ಅಂತ ನಂಗೆ ಗೊತ್ತು. ಅದನ್ನು ನಾನು ಕಟ್ತೀನಿ, ಮುಂಚೆನೂ ಕಟ್ಟಿದ್ದೀನಿ, ಅದಕ್ಕೆಲ್ಲೂ ಬೆಲೆ ಸಿಕ್ಕಿಲ್ಲ. ಇವತ್ತು ಬೇರೆ ಕಡೆ ಕಟ್ತೀನಿ, ಅದನ್ನು ಮುರಿದನ್ನು ತಿರ್ಗಾ ಕಟ್ತೀನಿ. ಅದು ಎಷ್ಟು ಸತಿ ಮುರಿದನ್ನು ವಾಪಸ್ ಕಟ್ತಾನೆ ಇರ್ತೀನಿ. ಆ ಭರವಸೆ ನನಗಿದೆ. ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಎನಿ ಒನ್ ಡಿಸ್ಟ್ರಾಯಿಂಗ್ ವಾಟ್ ಐ ಬಿಲ್ಟ್. ನನ್ನ ಬೆಲೆ ಅದೇನು ನಾನು ಕಟ್ಟಿದ್ದೀನಲ್ಲ ಅದರಿಂದ ಬರಲ್ಲ, ನಾನು ಕಟ್ಟಕ್ಕಾಗುತ್ತೆ ಅದರಿಂದ ಬರುತ್ತೆ. ಈಗ 35 ವರ್ಷದ ಜರ್ನಿ ಅಂದರೆ ಚಿಕ್ಕದಲ್ಲ. ಮುಂದೆ ಹೇಗೆ ಲೈಫ್ನ ಲೀಡ್ ಮಾಡಬೇಕು, ಈ ಸಂಘರ್ಷಗಳನ್ನೆಲ್ಲ ಹೇಗೆ ಲೀಡ್ ಮಾಡಬೇಕು, ಮತ್ತು ಸದ್ಯದಲ್ಲಿ ಏನೇನು ಮಾಡ್ತಿದ್ದೀರಾ ಬದುಕಿಗಾಗಿ, ಬದುಕಿನ ಹೋರಾಟಕ್ಕಾಗಿ ಅಂತ? ನೋಡಿ, ನಾನು ಒಂದು ಫಿಲಾಸಫಿನ ಅಳವಡಿಸ್ಕೊಂಡಿದ್ದೀನಿ. ಸರಳ ಚಿಂತನೆಗಳಿರಬೇಕು, ವಿಚಾರಗಳು ಸರಳವಾಗಿರಬೇಕು, ಜೀವನ ಉತ್ಕೃಷ್ಟವಾಗಿರಬೇಕು. ನಿಮ್ಮ ಕೆಲಸಗಳು ತುಂಬ ಒಳ್ಳೆ ಕೆಲಸಗಳು ಮಾಡಬೇಕು, ಬಟ್ ನಿಮ್ಮ ಥಾಟ್ಸ್ ಸಿಂಪಲ್ ಆಗಿರಬೇಕು. ನೀವು ಜಾಸ್ತಿ ಥರ ಎಲ್ಲ ಗೊಂದಗಳಲ್ಲಿ ಇದು ಬೇಕು ಅದು ಬೇಕು ಅಷ್ಟು ಆಸೆ ಸ್ವಾರ್ಥ ಎಲ್ಲ ಮಿಕ್ಸಪ್ ಮಾಡ್ಕೊಂಡು ಹೋದರೆ ನಿಮ್ಮ ಲೈಫ್ಗೆ ತೊಂದರೆ ಆಗುತ್ತೆ. ಸೊ ಐ ವಾಂಟ್ ಟು ಕೀಪ್ ಮೈ ಲೈಫ್ ಸಿಂಪಲ್. ಬಿಕಾಸ್ ನಾನು ದುಡ್ಡನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ನಾನು ಬೇಕಾಗಿದ್ರೆ ಒಂದಷ್ಟು ಬೇರೆ ರೀತಿಯಲ್ಲಿ ಆಯ್ಕೆಗಳನ್ನ ಮಾಡ್ಕೊಂಡಿದ್ರೆ ಲೈಫಲ್ಲಿ ಇವತ್ತಂದ್ರೆ ತುಂಬ ದುಡ್ಡು ಇರ್ತಿತ್ತು. ಇಟ್ಸ್ ನಾಟ್ ದ್ಯಾಟ್ ಹಾರ್ಡ್. ದುಡ್ಡೇ ಬೇಕು ಅಂತ ಗುರಿದಿದ್ರೆ ನಾನು ಒಂದಷ್ಟು ಬೇರೆ ರೀತಿಯಲ್ಲಿ ಆಯ್ಕೆಗಳನ್ನ ಮಾಡ್ಕೊಳ್ತಾ ಇದ್ದೆ. ನೀವು ಹೇಳಿದ್ರಲ್ಲ, ಮದುವೆ, ಇನ್ನೊಂದು ಬೇರೆದೊಂದು, ಆಚೆ ಕಡೆ ಕೆಲಸ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ. ಬಟ್ ನನಗೆ ನನ್ನ ಸ್ವಾಭಿಮಾನ ಮುಖ್ಯ ಆಯಿತು, ಗೌರವ ಸಮಾಜದಲ್ಲಿ ಒಂದು ಜಾಗ ಅದು ಮುಖ್ಯ ಆಗಿತ್ತು. ಸೊ ಅದಕ್ಕೆ ನಾನು ಈ ಹಾದಿಯಲ್ಲಿ ಬಂದಿದ್ದು. ಸೊ ನಾನು ಇದೇ ಹಾದಿಯಲ್ಲಿ ನಡೀತೀನಿ ನಾಳೆನು, ಬಿಕಾಸ್ ಇದು ನನ್ನ ಜೀವನದ ಆಧಾರ. ಸೊ ನಾನಿವಾಗ ಈ ವ್ಯಕ್ತಿ ಆಗ್ಬಿಟ್ಟಿದ್ದೀನಿ. ಸೊ ನಾನು ಈ ನಿಟ್ಟಿನಲ್ಲಿ ದಿಸ್ ಇಸ್ ದ ಡೈರೆಕ್ಷನ್ ಐ ವಿಲ್ ಫಾಲೋ ಇನ್ ಮೈ ಲೈಫ್. ಈಗ ಮನೆಯಲ್ಲಿ ನಿಮಗೆ ತಮ್ಮ ಮತ್ತು ತಾಯಿಯ ಒಂದು ಜವಾಬ್ದಾರಿ ಇದೆ. ತಮ್ಮನ ಕನಸುಗಳೇನು, ಏನು ಅವನ ಮನಸ್ಥಿತಿ ಹೇಗೆ? ತಮ್ಮನ ಮನಸ್ಥಿತಿ ಅಂದರೆ ಅವನು ಹೇಗೆ ತುಂಬ ಇದು ಅನ್ಫೇರ್ನೆಸ್ನ ನೋಡಿಬಿಟ್ಟು ಅವನೊಂದು ಸ್ವಲ್ಪ ಅವನಿಗೆ ಒಂದು ಸ್ವಲ್ಪ ಬೇಸರನೇ ಲೈಫಲ್ಲಿ. ಅವನಿಗೆ ಅನ್ಸುತ್ತೆ ಇದೇನಿದು ಲೈಫಾ ಅಂತ ಅವ್ನಿಗೆ ಅನಿಸುತ್ತೆ ಸಹಜವಾಗಿ. ಪ್ಲಸ್ ಅವನು ಹುಡುಗ ಆಗಿರೋದ್ರಿಂದ ಇನ್ನಷ್ಟು ಆಚೆ ಬಂದು ಹೇಳ್ಕೊಳಕ್ಕೆ ಸುಲಭ ಅಲ್ಲ, ನಿಮ್ಗೆ ಗೊತ್ತಿರುತ್ತಲ್ಲ. ಬಿಕಾಸ್ ಅದು ನಮ್ಮ ಸಮಾಜದಲ್ಲಿ ಟ್ರೈನಿಂಗ್ ಆಗಿಲ್ಲ ತುಂಬ ಮುಕ್ತವಾಗಿ ಮಾತಾಡೋಕ್ಕೆ. ಬಟ್ ಓಕೆ,
ಒಂದು ಲೆವೆಲ್ಗೆ ಅವನು ವಿಷಯಗಳನ್ನ ಅವನಿಗೂ ಕಷ್ಟನೇ ಅಲ್ವಾ. ಸೊ ಅರ್ಥ ಮಾಡ್ಕೊಂಡಿದ್ದಾನೆ ವಿಷಯಗಳನ್ನ. ಅವನು ಯಾವಾಗ ಒಂದು ಸಮಯ ಬಂದಾಗ ಅವನು ಅದ್ರ ತಕ್ಕಂಗೆ ಏನೇನು ಲೈಫ್ ಕೊಡುತ್ತೋ ಹ್ಯಾಂಡಲ್ ಮಾಡ್ತಾನೆ. ಹ್ಯಾಂಡಲ್ ಮಾಡಲೇಬೇಕಲ್ಲ. ಪ್ಲಸ್ ವೆನ್ ಯು ಹ್ಯಾವ್ ಈಚ್ ಅದರ್ ಸಪೋರ್ಟ್ ಯು ವಿಲ್ ಹ್ಯಾಂಡಲ್ ಇಟ್. ಈಗ ಅಂದರೆ ಈಗ ಏನು ತಂದೆ ಅನ್ನಿಸ್ಕೊಂಡವ್ರ ಕಡೆಯಿಂದ ಏನು ಮಗನ ಮೇಲೆ ಅಥವಾ ನಿಮ್ಮ ಮೇಲೆ ಏನು ಆ ಥರದ್ದು ಯಾವುದೇ ರೀತಿಯ ಪ್ರೀತಿ ಒಲವು ಆ ಥರದ್ದು ಇಲ್ವೇ ಇಲ್ಲ? ಕಾಣಿಸ್ತಾ ಇಲ್ಲ. ಮಗನ ಮೇಲೂ ಇಲ್ಲ, ಕಾಣಿಸ್ತಾ ಇಲ್ಲ. ಯಾಕಂದರೆ ಒಂದು ದಿವಸ ಕೇಸ್ ಇತ್ತು. ಆವಾಗ ನಮ್ಮ ತಂದೆಯವರು ಬಂದಿದ್ರು ಆ ಕೇಸ್ಗೆ. ನನ್ನ ತಾಯಿ ಮತ್ತು ನನ್ನ ತಮ್ಮ ಮತ್ತು ನಾನು ಹೋಗಿದ್ವಿ. ಸಿಟಿ ಹಾಲಲ್ಲಿ, ಸಿಟಿ ಸಿವಿಲ್ ಕೋರ್ಟಲ್ಲಿ ಇತ್ತು. ಸೊ ನನ್ನ ತಮ್ಮನಿಗೆ ಒಂದು ಕಾಲಲ್ಲಿ ಆಪ್ರೇಷನ್ ಆಗಿತ್ತು, ಫೀಟಲ್ಲಿ. ಸೊ ಅವನಿಗೆ ಏಟಾಗಿತ್ತು, ಅಲ್ಲಿ ಸರ್ಜರಿ ಆಗಿತ್ತು. ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಪ್ರೆಷರ್ ಹಾಕ್ಬಾರ್ದು ಅಂತ ಅವನು ಸಪೋರ್ಟಲ್ಲಿ ನಡೀತಾ ಇದ್ದ. ಸೊ ನಮ್ಮ ತಂದೆಯವ್ರಿಗೆ ಗೊತ್ತಿರಲಿಲ್ಲ, ಬಿಕಾಸ್ ನಮ್ಮ ಮಾತುಕತೆಲಿಲ್ಲ. ಬಟ್ ಆ ಕೇಸ್ ನಡಿಬೇಕಾದ್ರೆ ಯಾವಾಗ ಅಲ್ಲಿ ಭೇಟಿ ಆದ್ರಲ್ಲ ಅವನ್ನ ನೋಡಿದ್ರು ಅಲ್ಲಿ. ಅವ್ರು ಬಂದು ಮಾತಾಡ್ಸಿಲ್ಲ. ಅದು ನೋಡಿದ್ಮೇಲೆ ಮಾತಾಡ್ಸಿಲ್ಲ. ಅವತ್ತು ನನ್ನ ತಮ್ಮನಿಗೆ ಅರ್ಥ ಆಗಿದ್ದು ಅಂದರೆ ಇದು ಸಾಧ್ಯನಾ. ಯಾಕಂದರೆ ಮಕ್ಕಳಾಗ ಏನಾಗುತ್ತೆ ಗೊತ್ತಾ ಅನ್ನುವಂಥವ್ರೆ, ಒಂದಷ್ಟು ನಂಬಕ್ಕೆ ಸಾಧ್ಯ ಆಗಲ್ಲ. ನಾವು ತಂದೆ ತಾಯಿನ ಯಾವ ಜಾಗದಲ್ಲಿ ಇಟ್ಟಿರ್ತೀವಿ ಅಂತ ಅಂದರೆ ಅವ್ರು ನಮ್ಮ ಬಗ್ಗೆ ತಪ್ಪು ಯೋಚನೆ ಮಾಡೋಕ್ಕೆ ಆಗಲ್ಲ ಅನ್ನೋ ಒಂದು ಉಪಾಧಿ, ಒಂದು ಸ್ಥಾನ ಕೊಟ್ಟಿರ್ತೀವಿ. ಈ ಥರ ಒಂದು ಸ್ವಲ್ಪ ವಿಷಯಗಳಾದಾಗ ಅದನ್ನು ನಾವೇ ನಮ್ಮ ಮನಸ್ಸೇ ಒಪ್ಪಲ್ಲ. ಅದು ಸರಿನೇ, ತಪ್ಪಲ್ಲ, ಬಿಕಾಸ್ ತಂದೆ ತಾಯಿ ಹಾಗಿರ್ತಾರೆ. ಬಟ್ ಇವಾಗಿನ ನಾನು ಪ್ರಪಂಚ ನೋಡ್ತಾ ಇದ್ದರೆ ನಮ್ಮ ದೇಶದಲ್ಲಿ ಕುಟುಂಬ ಅಂತ ಬಂದಾಗ ಎಷ್ಟು ಟ್ರಾಮಾ ಇದೆ ಗೊತ್ತಾ, ಎಷ್ಟು ಪ್ರೆಷರ್ ಇದೆ ಅಂತ ಅಂದರೆ ಎಸ್ಪೆಷಲಿ ನಮ್ಮ ಜನ್ರೇಷನಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿ ನಮ್ಮ ತಾತ ಅಜ್ಜಿ ಜನ್ರೇಷನ್ ತುಂಬ ಚೆನ್ನಾಗಿತ್ತು. ಅವರಲ್ಲಿ ಮೌಲ್ಯಗಳಿತ್ತು. ಒಬ್ಬ ದಂಪತಿ ಅಂತಂದರೆ ಗಂಡ ಹತ್ರ ಇದ್ದೋಗ್ರೆ ಹೆಂಡತಿ ಹತ್ರ ಇತ್ತು, ಅಲ್ಲ ಇಬ್ಬರ ಹತ್ರನೂ ಇತ್ತು. ಬಟ್ ಅವರು ಫ್ಯಾಮಿಲಿ ನಡ್ಸ್ಕೊ ಬಂದರು. ಒಂದು ಸಿದ್ಧಾಂತಗಳಿರ್ತಿತ್ತು, ನ್ಯಾಯ, ನೀತಿ, ಧರ್ಮ ಅಂತ ನಡ್ಸ್ಕೊ ಬಂದರು. ಬರ್ತಾ ಬರ್ತಾ ನಮ್ಮ ಪೇರೆಂಟ್ಸಲ್ಲಿ ನಾವು ಹೋಗಿದೆ, ನಾನು ನೋಡಿ ಅಬ್ಸರ್ವ್ ಮಾಡೋದು, ನನ್ನ ಫ್ರೆಂಡ್ಸು ಎಷ್ಟೊಂದು ಮಾತಾಡ್ತಿರ್ತೀವಲ್ಲ, ತುಂಬ ಪ್ರೆಷರ್ ಇದೆ. ತುಂಬ ಮಕ್ಳ ಹತ್ರನೂ ತುಂಬ ಡಿಮಾಂಡ್ಸ್ ಇದೆ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂದರೆ ಬೇಜಾರು ಮಾಡ್ಕೊಳ್ಳೋದು. ಆಮೇಲೆ ಮದರ್ ಇನ್ ಲಾ ಪ್ರಾಬ್ಲಮ್ಸು, ಎಲ್ಲರೂ ಅಂತ ಅಲ್ಲ, ಬಟ್ ಈ ಪ್ರಾಬ್ಲಮ್ ಇದೆ. ನಾವು ಅದನ್ನು ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂದಷ್ಟು ಜನ ನಾವು ಹೇಳ್ತೀವಲ್ಲ, ಎಷ್ಟೊಂದು ಜನ ವಾಪಸ್ ತಂದೆ ತಾಯಿ ಕಡೆ ಬರೋದೇ ಇಲ್ಲ, ಬಿಟ್ಟೇ ಹೋಗ್ಬಿಡ್ತಾರೆ. ಹೌದು, ಕರೆಕ್ಟ್. ಒಂದಷ್ಟು ಮಕ್ಕಳು ಸರಿ ಇಲ್ಲ, ಅವ್ರು ಬಿಟ್ಟು ಹೋಗ್ಬಿಡ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ನೋಡ್ಕೊಳ್ಳಲ್ಲ. ಓಕೆ, ನೆಗ್ಲಿಜೆನ್ಸ್ ಇದೆ ಅಲ್ಲಿ, ದೇ ಡೋಂಟ್ ಕೇರ್ ಫಾರ್ ದೆಮ್. ಬಟ್ ಅದು ವಿಪರೀತವಾಗಿ ಇನ್ನೊಂದು ಇದೆ ಬದಲಾಗಿ. ತಂದೆ ತಾಯಿ ಎಷ್ಟು ತೊಂದರೆ ಕೊಟ್ಟಿರ್ತಾರೆ ಅಂತ ಅಂದರೆ ಮಕ್ಕಳಿಗೆ, ಅವ್ರು ನಿಜವಾಗ್ಲೂ ಇರಬೇಕು ಅಂತ. ಎಷ್ಟು ಜನ ಇವತ್ತು ಹೆಣ್ಮಕ್ಳು, ಅವರು ಮುಖ್ಯವಾದ ಕಾರಣ ಏನು ಗೊತ್ತಾ ಮದುವೆ ಆಗೋಕ್ಕೆ? ತಂದೆ ತಾಯಿ ಜೊತೆಲಿ ಇರೋಕ್ಕಾಗ್ತಾ ಇಲ್ಲ. ಒಳ್ಳೆ ಹುಡುಗನ ನೋಡ್ತೀನಿ, ನಾನು ಸಪೋರ್ಟಿವ್ ಆಗಿ ಹುಡುಗ, ನಾನು ಹೆಂಗಾರು ಸಂಪಾದನೆ ಮಾಡ್ತಾ ಇದ್ದೀನಿ, ಬಟ್ ನನಗೆ ನನ್ನ ಜೀವನನ ನಡ್ಸ್ಕೊಳ್ಳೋಕ್ಕೆ ನನಗೆ ವಾತಾವರಣ ಸಿಗ್ತಾ ಇಲ್ಲ. ಇಲ್ಲ, ನಿಮ್ಗೆ ತಂದೆ ತಾಯಿ ಒಳ್ಳೆ ವಾತಾವರಣ ಕೊಟ್ಬಿಟ್ರೆ ನೀವು ಮದ್ವೆ ಬಗ್ಗೆ ಆರಾಮಾಗಿ ಡಿಸೈಡ್ ಮಾಡ್ತೀರಾ, ಒಳ್ಳೆ ಹುಡುಗ ಸಿಕ್ಲಿ ಅಂತ. ಇಲ್ಲ ಅಂದ್ರೆ ನೀವು ಒಳಗಡೆ ವಾತಾವರಣ ಸಿಕ್ಕಿಲ್ಲ ಅಂತ ಅಂದ್ರೆ ನೀವು ಮದ್ವೆ ಏನಕ್ಕೆ ಆಗ್ತೀರಾ ಅಂತ ಅಂದ್ರೆ ನಂಗೆ ಒಳ್ಳೆ ವಾತಾವರಣ ಸಿಗ್ಲಿ, ಆ ಹುಡುಗ ತನ್ನ ಜೊತೆ ಇರಬಾರ್ದು, ಅವ್ನು ಸಪ್ರೇಟಾಗಿ ಕೆಲಸ ಮಾಡ್ತಾರೆ, ನಾನು ಅಲ್ಲೋಗಿ ಸೇರ್ಕೊಳ್ತೀನಿ. ಇಂಥ ಪರಿಸ್ಥಿತಿ ಇದೆ ನಮ್ಮ ಸಮಾಜದಲ್ಲಿ. ಬಿಕಾಸ್ ಪ್ರೆಷರ್ ಇಸ್ ಸೋ ಮಚ್. ನಾವು ಫ್ಯಾಮಿಲಿ ಅಂತ ಅಂದ್ಕೊಂಡು ಬರೀ ಫ್ಯಾಮಿಲಿ ಅಂತ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಒಬ್ರನ್ನೊಬ್ಬನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಒಳಗಡೆ ಅವಕಾಶಗಳೇ ಕಡಿಮೆ ಆಗೋಗಿದೆ. ಒಂದು ಚಿಕ್ಕ ಕುಟುಂಬದಲ್ಲೇ ಅಂದರೆ ಈಗ ಎಲ್ಲ ಚಿಕ್ಕ ಕುಟುಂಬಗಳೇ, ತಂದೆ ತಾಯಿ, ಅಣ್ಣ ತಂಗಿ ತಮ್ಮ, ಇಷ್ಟು ಭಾಳ 3-4 ಜನ ಇರ್ತಾರೆ. ಆ ಚಿಕ್ಕ ಕುಟುಂಬದಲ್ಲಿ ನಾವು ಹೊಂದಾಣಿಕೆಯಿಂದ ಬದುಕದೇ ಇದ್ದವರು ಇನ್ನು ಸೊಸೈಟಿಯಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅಥವಾ ಸೊಸೈಟಿಗೆ ಏನಾದರೂ ಕೊಡಬೇಕು ಅನ್ನೋದು ಹೇಗೆ ಸಾಧ್ಯ ಆಗುತ್ತೆ? ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಅಂದರೆ, ಇಂಥ ಒಂದು ಸಿಚುವೇಶನ್ ಪರಿಸ್ಥಿತಿಲಿ ಎಲ್ಲರೂ ನೊಂದು ಬೆಂದು ಸಾಕಾಗಿ ಸಮಾಜ ಒಂದು ನಿರ್ಧಾರಕ್ಕೆ ಬರುತ್ತೆ. ಅವಾಗ ಸಮಾಜನೇ ನಿರ್ಧಾರ. ನಾವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕಷ್ಟಗಳಾಯ್ತಲ್ಲ, ಇವಾಗ ನನಗೆ ಒಂದಷ್ಟು ಅರ್ಥ ಆಗುತ್ತೆ, ಇವ್ರು ಕಷ್ಟದಲ್ಲಿದ್ದಾರೆ ಅಂತ. ಬಟ್ ನಾನು ಈ ಕಷ್ಟಪಡದೆ ಹೋಗಿದ್ರೆ ಅರ್ಥ ಆಗ್ತಿರ್ಲಿಲ್ಲ. ಹಾಗೆ ಯಾವಾಗ ಒಂದಷ್ಟು ತುಂಬ ಅನುಭವಿಸಾದ್ಮೇಲೆ ಆಯ್ತಪ್ಪ ಬಿಡಪ್ಪ, ಲೆಟ್ ಅಸ್ ಬಿ ಗುಡ್, ಲೆಟ್ ಅಸ್ ಬಿ ಕೈಂಡ್. ಇವಾಗ ಹೊಸ ಜನ್ರೇಷನ್ ಏನಿದೆಯಲ್ಲ, ಅವರು ಬಾರೋ ಮಾಡಲ್ಲ. ಅವ್ರಿಗೆ ಇಷ್ಟ ಅಂದರೆ ಇಷ್ಟ ಅಂತಾರೆ, ಇಷ್ಟ ಬೇಡ ಅಂತಾರೆ. ಸೊ ಹಾಗೆ ಅದು ರಿಫೈನ್ ಆಗುತ್ತೆ. ಇದು ಹೀಗೆ ಇರಲ್ಲ ಸಮಯ, ಇದು ಒಂದು ಫೇಸು. ಸೊ ಅದು ಮುಂದೆನೂ ಆ ಸಮಯ ಬರುತ್ತೆ, ನೀವು ಏನೋ ಸೆನ್ಸಿಟಿವ್ ಆಗ್ತೀರಾ, ಇಲ್ಲ ಮುಂದೆ ಬರೋ ಜನ್ರೇಷನ್ ಸೆನ್ಸಿಟಿವ್ ಆಗುತ್ತೆ. ಇವಾಗ ಹೇಳ್ತಾರಲ್ಲ, ಟುಡೇ ರಿಲೇಷನ್ಶಿಪ್ಸ್ ಆರ್ ನಾಟ್ ಬೈ ಬ್ಲಡ್, ದೇ ಆರ್ ಬೈ ಹಾರ್ಟ್. ಇವತ್ತು ಎಲ್ಲರೂ ಹೇಳ್ತಾರೆ, ಅಯ್ಯೋ ನಮ್ಮ ಕುಟುಂಬ ಹಿಂಗೆ, ನಮ್ಮ ಅಂಕಲ್ ಹಿಂಗೆ, ನಮ್ಮ ಆಂಟಿ ಹಿಂಗೆ, ಅವ್ರಿಗೆ ನಮ್ಮ ಕಂಡ್ರೆ ಜಲಸಿ ಜಾಸ್ತಿ. ಎಲ್ಲರೂ ಮುಕ್ತವಾಗೇ ಮಾತಾಡ್ತಾರಲ್ವ ಇದನ್ನು, ಅಣ್ಣ ತಮ್ಮಂದ್ರಲ್ಲೇ ಜಗಳ ಜಾಸ್ತಿ ಅಂತ. ಮುಂದಿನ ಜನ್ರೇಷನ್ ಏನು ಹೇಳ್ತಾ ಇದೆ ಅಂತ ಅಂದರೆ, ನಮ್ಮ ಫ್ಯಾಮಿಲಿ ಬಂದು ನಮ್ಮ ಫ್ರೆಂಡ್ಸು, ನಾವು ಅಲ್ಲೇ ಹುಟ್ಟು ಬೆಳೆದಿರ್ಬೇಕಾಗಿಲ್ಲ. ಬಿಕಾಸ್ ನಾವು ಹುಟ್ಟಿ ಬೆಳೆದಿರ್ಬೇಕಾಗಿಲ್ಲ, ನಮಗೆ ಆ ಥರ ರಿಲೇಟಿವ್, ನಮ್ಮ ತಂದೆ ತಾಯಿಗೆ ನಾವು ರಿಲೇಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ.
ಸೊ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ವಿ ಆರ್ ಮೂವಿಂಗ್ ಇನ್ ಟು ದಟ್ ಪ್ಲೇಸ್. ನಿಮ್ಮ ಅವೇರ್ನೆಸ್ ಎಷ್ಟು ಜಾಸ್ತಿ ಆಗುತ್ತೋ ಆ ರೀತಿಯಲ್ಲಿ ನೀವು ಜನನ ಭೇಟಿ ಆಗ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕಾಕ್ರೋಚ್ ಜನತಾ ಪಾರ್ಟಿ ಬಂದಿದೆಯಲ್ಲ, ಆಗ ಈಗ ಅದೇನು ನೆಪೋಟಿಸಮ್ ಅಲ್ಲ, ಅದ್ರ ಬಗ್ಗೆ ಏನು ನಿಮ್ಮ ಒಪಿನಿಯನ್ ಏನು? ಒಳ್ಳೆ ಮೂಮೆಂಟು. ಬಿಕಾಸ್ ಸಿ ಇಟ್ ಈಸ್ ಮೂಮೆಂಟ್ ಇಸ್ ಇಂಪಾರ್ಟೆಂಟ್. ಅದು ಒಳ್ಳೇದೋ ಕೆಟ್ಟದೋ ಏನು ರಿಸಲ್ಟ್ ತರುತ್ತೆ ಅಂತ ಅದನ್ನು ಆಮೇಲೆ ನಾವು ಕೂತ್ಕೊಂಡು ವಿಶ್ಲೇಷಣೆ ಮಾಡ್ಬೋದು. ಬಟ್ ಏನಾರ ಮೂಮೆಂಟ್ ಆಗಬೇಕಲ್ಲ, ಇದರಿಂದ ಇನ್ನಷ್ಟು ಬೇರೆ ಜನಕ್ಕೆ ಒಂದು ಸ್ವಲ್ಪ ಏನಂತಾರೆ ಶಕ್ತಿ ಬರುತ್ತೆ, ಕರೇಜ್ ಬರುತ್ತೆ, ಮಾಡ್ಬೋದು, ಸಾಹಸ ಮಾಡ್ಬೋದು ಅಂತ ಅವ್ರಿಗೂ ಒಂದು ಭಾವನೆ ಬರುತ್ತೆ. ಅದು ಮುಖ್ಯ, ಅದು ನಮ್ಮ ದೇಶಕ್ಕೆ ಬೇಕು. ಇಲ್ಲಾಂದರೆ ಒಂಥರ ವ್ಯವಸ್ಥೆಗಳು ಒಂಥರ ಸ್ಯಾಚುರೇಟ್ ಆಗಿಬಿಟ್ಟಿದೆ, ತುಂಬ ಸ್ಯಾಚುರೇಟ್ ಆಗಿಬಿಟ್ಟು, ಅದು ಬರೀ ಪೊಲಿಟಿಕಲ್ ಆರೋ ಆಗಲಿ ಅಡ್ಮಿನಿಸ್ಟ್ರೇಟಿವ್ ಆರೋ ಆಗಲಿ ಎಲ್ಲ ವ್ಯವಸ್ಥೆಗಳು ಸ್ಯಾಚುರೇಟ್ ಆಗಿಬಿಟ್ಟಿದೆ. ಅದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಬ್ಲಡ್ ಬರಬೇಕು, ಫ್ರೆಶ್ ಒಪಿನಿಯನ್ಸ್ ಬರಬೇಕು, ಫ್ರೆಶ್ ನರೇಟಿವ್ಸ್, ಐಡಿಯಾಸ್ ಬರಬೇಕು. ಸೊ ಇಟ್ಸ್ ಅ ಗುಡ್, ನಾವು ಅಬ್ಸರ್ವ್ ಮಾಡಿ ನೋಡಬೇಕು ಎಲ್ಲೋಗುತ್ತೆ ಅಂತ. ಬಟ್ ಜನರಲಿ ಓವರಾಲ್ ಆಗಿ ನೋಡಿದಾಗ ಇಟ್ಸ್ ಅ ಗುಡ್ ಮೂವ್ ನಮಗೆ. ಅಂದರೆ ನಮ್ಮ ಯೂತ್ಗೆ ಒಂದು ಐಡಿಯಾ ಕೊಡೋಕ್ಕೆ ಹೀಗೂ ನಡೆಯೋಕ್ಕೆ ಸಾಧ್ಯ ಅಂತ ಒಂದು ಗುಡ್ ಓಪನಿಂಗ್ ಥಾಟ್ ಪ್ರಾಸೆಸ್ ಶುರು ಮಾಡೋಕ್ಕೆ. ಓಕೆ. ಅಂದರೆ ಈಗೇನು ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಆಡಳಿತ ಮಾಡ್ತಾ ಇದೆಯಲ್ಲ, ಅದು ಸ್ಯಾಚುರೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ? ಇಲ್ಲ, ನಮ್ಮ ರಾಜಕೀಯ ವ್ಯವಸ್ಥೆ, ನಿಮಗೆ ಬಿಜೆಪಿ ಅಥವಾ ಸಿಸ್ಟಮ್ ಬಿಜೆಪಿ ಬಗ್ಗೆ ಏನು ಅನ್ಸುತ್ತೆ? ಅಂದರೆ ಕೇಂದ್ರದಲ್ಲಿರೋ ಬಿಜೆಪಿ ಸರ್ಕಾರದ ಬಗ್ಗೆ ನನಗೆ ಆ ಥರ ಪರ್ಟಿಕ್ಯುಲರ್ ಆಗಿ ಬಿಜೆಪಿಗೆ ಬಗ್ಗೆ ಇಲ್ಲ, ಕಾಂಗ್ರೆಸ್ ಬಗ್ಗೆ ಇಲ್ಲ, ಆಪ್ ಬಗ್ಗೆ ಆ ಥರ ಪರ್ಟಿಕ್ಯುಲರ್ ಆಗಿ ಏನೂ ಅನ್ಸಲ್ಲ. ನೀವು ಓವರ್ ಆಗಿ ಒಬ್ಬರ ಬಗ್ಗೆ ಒಪಿನಿಯನ್ ಹೇಳೋಕ್ಕಾಗಲ್ಲ. ಬಟ್ ನನಗೆ ಒಂದಷ್ಟು ಲೀಡರ್ಸ್ ಇಷ್ಟ. ವಾಜಪೇಯಿ ಅಂದರೆ ನಂಗೆ ತುಂಬ ಇಷ್ಟ. ಅವರು ಒಂದಷ್ಟು ಅವ್ರ ಕೆಲಸಗಳು, ಅವ್ರ ಕ್ವಾಲಿಟಿ, ಅವ್ರ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ. ಹಾಗೆ ಇವಾಗ SM ಕೃಷ್ಣ ಅವರು ನಂಗೆ ತುಂಬ ಇಷ್ಟ. ಬಿಕಾಸ್ ನಾನು ಬೆಳಿಬೇಕಾದ್ರೆ ಅವ್ರು ಬ್ಯಾಂಗ್ಳೂರಲ್ಲಿ ತಂದ ಒಂದು ಬದಲಾವಣೆ ನಂಗೆ ತುಂಬ ಇಷ್ಟ. ನಿಧನರಾದವ್ರ ಬಗ್ಗೆ ಹೇಳಿದ್ರೆ ಜೀವಂತ ಇದ್ದವ್ರು ಯಾರು? ಅವ್ರು ಯಾರು ಅಷ್ಟು ಸುಲಭವಾಗಿ ಬರ್ತಾ ಇಲ್ಲ ಯಾರು ತಲೆಗೆ. ಬಿಕಾಸ್ ಅದನ್ನ ನೋಡಬೇಕು ಮುಂದೆ ಹೋಗಿ. ಬಟ್ ಇವಾಗ ವಾತಾವರಣ ಬದಲಾಗೋಗಿದೆ. ಅವರ ಸಿದ್ಧಾಂತಗಳು ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು. ಅವ್ರು ಹೇಗೆ ಕ್ರೈಸಿಸ್ನ ಹ್ಯಾಂಡಲ್ ಮಾಡ್ತಿದ್ರು. ರಾಜಕೀಯ ಮುಂದೆ ಆಯ್ಕೆ ಮಾಡ್ಕೋತೀರಾ ಹೇಗೆ ಬದುಕನ್ನು? ಅದು ನೋಡೋಣ ಸಮಯ ಬಂದಾಗ. ಏನೇನು ನಾನು ನಿಮ್ಗೆ ಹೇಳ್ದಲ್ಲ, ಬಿಕಾಸ್ ಜೀವನದಲ್ಲಿ ಜೀವನ ನಮ್ಗೆ ಏನು ಆಪ್ಷನ್ಸ್ ಕೊಡುತ್ತೆ ಅಂತ ನಾವು ನೋಡಬೇಕು. ಆ ಸಮಯ ಸಂದರ್ಭ ಬಂದಾಗ ಅವಾಗ ನೋಡೋಣ. ಥ್ಯಾಂಕ್ ಯು ನಿಶಾ ಅವರೇ, ವ್ಯಾಲ್ಯೂಬಲ್ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮ್ಮ ಹೋರಾಟದ ಬದುಕು ಒಂದು ಅಂತ್ಯ ಸಿಗಲಿ. ಆದಷ್ಟು ನಿಮಗೆ ಸಿಗಬೇಕಾದ ಎಲ್ಲ ಹಕ್ಕುಗಳು, ಎಲ್ಲ ಸೌಲಭ್ಯಗಳು ಎಲ್ಲ ನಿಮ್ಮ ಬೇಡಿಕೊಂಡದ್ದು ನಿಮ್ಮ ದೇವರು ಈಡೇರಿಸುವಂತಾಗಲಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬೆಸ್ಟ್ ವಿಶಸ್.